ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟ ಲಕ್ಷ್ಮೀ ಹೆಬ್ಬಾಳ್ಕರ್. ಹೌದು, 30ನೇ ಕಂತು ಹಾಗೂ 31ನೇ ಕಂತಿನ ಹಣ ಬರಬೇಕಾಗಿತ್ತಲ್ವಾ, ಅವುಗಳನ್ನು ಕೂಡ ಜಮಾ ಮಾಡ್ಲಿಕ್ಕೆ ಪ್ರಾರಂಭಿಸ್ತೀವಿ. ಈಗಾಗಲೇ ಪೆಂಡಿಂಗ್ ಉಳಿದಿರ್ತಕ್ಕಂತಹ 4 ಕಂತುಗಳನ್ನ ಒಟ್ಟಾರೆಯಾಗಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳು ಯಾವುವು ಇದನ್ನ ನೀವು ಮೊದಲು ತಿಳ್ಕೊಳ್ಬೇಕು. ಇಲ್ಲ ಅಂದ್ರೆ ಸರ್ಕಾರ ದುಡ್ಡನ್ನ ಯಾಮಾರಿಸ್ಬಿಡುತ್ತೆ. ಅದ್ರ ಬಗ್ಗೆ ಅಂತೂ ನಾನು ರಿಪೀಟ್ ಮಾಡೋದಿಲ್ಲ, ಯಾಕಂದ್ರೆ ಈಗಾಗಲೇ ಸಾಕಷ್ಟು ವಿಡದಲ್ಲಿ ಸರ್ಕಾರ 2 ತಿಂಗಳ ಹಣವನ್ನ ಯಾಮಾರಿಸಿರೋದು ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಅವುಗಳನ್ನು ಕ್ಲಿಯರ್ ಮಾಡ್ತೀವಿ ಅಂತಾನು ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಂಡಿದ್ದಾರೆ. ಅದನ್ನು ಕೂಡ ನಿಮಗೆ ತಿಳಿಸಿದ್ದೀನಿ. ಅದು ಯಾವುದಪ್ಪ ಅಂದರೆ ಹೋದ ವರ್ಷದ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಸ್ನೇಹಿತರೆ. ನಾನು ಶಾರ್ಟ್ಕಟ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 2025 ಪ್ರಾರಂಭದಲ್ಲಿನೇ ಸರ್ಕಾರ 2 ತಿಂಗಳ ಹಣವನ್ನು ಯಾಮಾರಿಸ್ಬಿಡುತ್ತೆ. ಜನವರಿ ತಿಂಗಳ ಹಣವನ್ನು ಕೊಡುತ್ತೆ, ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಗೃಹಲಕ್ಷ್ಮಿ ದುಡ್ಡನ್ನು ಜಮಾ ಮಾಡಿಬಿಡುತ್ತೆ. ಮಧ್ಯದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಎಲ್ಲೋಯ್ತು, ಅದು ಕೂಡ ಕೊಡಲೇಬೇಕಾದಂತಹ ಅನಿವಾರ್ಯತೆ ಬಂತೀಗ. ಯಾಕಂದರೆ BJP ನಾಯಕರು ಪ್ರಶ್ನೆ ಮಾಡ್ತಾರೆ. ಇದ್ರ ಬಗ್ಗೆ ಎಲ್ಲವೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರು. ಈ ಎಲ್ಲಿ ಹೋಯ್ತು 5,000 ಕೋಟಿ ಹಣ? ಒಂದಲ್ಲ ಎರಡಲ್ಲ, 5,000 ಕೋಟಿ ಹಣ ಸ್ನೇಹಿತರ 2 ಕಂತುಗಳಿಗಾಗಿ ಕೊಡಬೇಕಾದಂತಹ ದುಡ್ಡು. ಅದು ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆಯನ್ನ BJP ನಾಯಕರು ಮಾಡ್ತಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ಮೊದಲು ನಾನು ಕೊಟ್ಟಿದ್ದೀನಿ ಅಂತಾನೆ ಹೇಳ್ತಾರೆ, ಆದರೆ ಆ ದುಡ್ಡನ್ನು ಕೊಟ್ಟಿರೋದಿಲ್ಲ. ಖುದ್ದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಪ್ಕೊಳ್ತಾರೆ. ಹಾಗಾಗಿ ಅವುಗಳನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತ ಹೇಳಿದ್ರು, ಆದರೆ ಇನ್ನೂವರೆಗೂ ಕೂಡ ಕೊಟ್ಟಿಲ್ಲ. ಮೊನ್ನೆ ತಾನೇ ಸದನದಲ್ಲಿ ಕೂಡ ಮಹೇಶ್ ತೆಂಗಿನಕಾಯಿ BJP ನಾಯಕರು ಪ್ರಶ್ನೆಯನ್ನ ಮಾಡ್ತಾರೆ, ಇನ್ನೂ ಕೂಡ ಕ್ಲಿಯರ್ ಮಾಡಿಲ್ಲ, ಕ್ಲಿಯರ್ ಮಾಡ್ತೀನಂತ ಹೇಳಿ ಕೂಡ ಇನ್ನೂ ಕೂಡ ಕ್ಲಿಯರ್ ಮಾಡ್ತಾ ಇಲ್ಲ. ಹಾಗಾದ್ರೆ 5,000 ಕೋಟಿ ಹಣ ನಿಮ್ಮ ಹತ್ರ ಇಲ್ವೇ ಇಲ್ವಾ? ಅದನ್ನ ಏನು ಮಾಡಿದ್ರಿ? ಏಕೆ ಯಾವ ದುಡ್ಡನ್ನು ಕೊಡ್ತೀವಂತ ಹೇಳ್ಬಿಟ್ಟು ಮಹಿಳೆಯರಿಗೆ ಭರವಸೆಯನ್ನ ಕೊಡ್ತಾ ಇದ್ದೀರಿ, ಆದರೆ ಆ ದುಡ್ಡು ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಆ 2 ಕಂತುಗಳು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೇನೆ ಅಂತ ಹೇಳಿದ್ರು. ಯಾವಾಗ ಜಮಾ ಆಗತ್ತೆ ಅಂತ ತಿಳ್ಕೊಳ್ಳೋಣ. ಜೊತೆಗೆ ಇನ್ನೂ ಯಾವ್ಯಾವ ಕಂತುಗಳ ಪೆಂಡಿಂಗ್ ಉಳಿದಿದ್ದಾವೆ ಸ್ನೇಹಿತರೆ, ಅದನ್ನು ಕೂಡ ತಿಳ್ಕೊಳ್ಳೋಣ. ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ನಿಮಗೆ ದುಡ್ಡಿನ ಬದಲಾಗಿ ಅಕ್ಕಿಯನ್ನು ಕೊಡ್ತಾ ಇದ್ರು ನೋಡಿ. ಹೋದ ವರ್ಷದ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿನೇ ಕೊಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ 2 ಕಂತುಗಳನ್ನು ಸರ್ಕಾರ ಯಾಮಾರಿಸಿ ಬಿಡುತ್ತೆ. ಹಾಗಾಗಿ ಆ 2 ತಿಂಗಳ ಹಣವನ್ನು ನೀವೆಲ್ಲರೂ ಕೂಡ ಅದನ್ನು ಬಿಡ್ತೀವಿ. ಸದನ BJP ನಾಯಕರು ಜ್ಞಾಪಕ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡಿ ಕೊಡುವ ಹಾಗೆ ಮಾಡ್ತಾರೆ. ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಡ್ತೇವಂತ ಹೇಳಿರುವಂಥದ್ದು ಕಂತುಗಳು ಕೂಡ ಅವುಗಳೇ. ಆ 2 ಕಂತುಗಳು ಜೊತೆಗೆ ಈ ವರ್ಷದಲ್ಲಿ 28ನೇ ಕಂತಿನ ಹಣ ಕ್ಲಿಯರ್ ಆಗಿದೆ. ಅಂದರೆ ಜನವರಿ ತಿಂಗಳ ಹಣ ಇಲ್ಲಿವರೆಗೂ ಕೂಡ ಕ್ಲಿಯರ್ ಆಗಿದೆ. ಜೊತೆಗೆ 29 ಫೆಬ್ರವರಿ ತಿಂಗಳ ಹಣ ಸ್ನೇಹಿತರೆ. ಈ ವರ್ಷದ್ದು ಫೆಬ್ರವರಿ ತಿಂಗಳ ಹಣ ಅಂದರೆ 29ನೇ ಕಂತಿನ ಹಣ. ಅದು ಆಲ್ರೆಡಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದ್ದು ಕೆಲವೊಂದಿಷ್ಟು ಜನರಿಗೆ ಬಂದಿದೆ. ಇನ್ನು ಲಕ್ಷಾಂತರ ಫಲಾನುಭವಿಗಳಿಗೆ ಬರಬೇಕಾಗಿದೆ, ಬರುತ್ತೆ ಕೂಡ. ಅದನ್ನು ತಲೆ ಕೆಡಿಸ್ಕೊಳ್ಬೇಡ. ಆದರೆ ಈಗ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣ ಬರಬೇಕು. ಸರ್ಕಾರದ ಪ್ರಕಾರವೇ ನಾವು ಹೋಗೋಣ. ಏಪ್ರಿಲ್ ತಿಂಗಳದು ಮೇನಲ್ಲಿ, ಮೇದು ಜೂನ್ನಲ್ಲಿ, ಜೂನ್ದು ಜುಲೈನಲ್ಲಿ. ಅಂದರೆ ಸರ್ಕಾರಿ ನೌಕರಸ್ಥರ ವೇತನವನ್ನು ಹೇಗೆ ಜಮಾ ಮಾಡ್ತಾರೋ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ದುಡ್ಡನ್ನು ಕೂಡ ಕೊಡ್ತೀವಿ ಅಂತ ನಾವು ಹೇಳಿದರು ಸರ್ಕಾರದವರು. ಹಾಗಾಗಿ ಈಗ ಏಪ್ರಿಲ್ ಮುಗಿದೋಯ್ತು, ಏಪ್ರಿಲ್ ತಿಂಗಳದು ಕೂಡ ಜಮಾ ಆಗಬೇಕಲ್ವ. ಹಾಗಾಗಿ 30ನೇ ಕಂತಂದರೆ ಮಾರ್ಚ್ ತಿಂಗಳ ಹಣ, 31ನೇ ಕಂತಂದರೆ ಏಪ್ರಿಲ್ ತಿಂಗಳ ಹಣ, ಅವುಗಳನ್ನು ಕೂಡ ನಾನು ಕ್ಲಿಯರ್ ಮಾಡ್ತೀನಿ. ಒಟ್ಟಾರೆಯಾಗಿ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ, ಅವುಗಳನ್ನು ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಈ ಬಾರಿ 28,608 ಕೋಟಿಯಷ್ಟು ದುಡ್ಡನ್ನು ನಾವು ಮೀಸಲಿಟ್ಟಿದ್ದೀವಿ ಗೃಹಲಕ್ಷ್ಮಿ ಯೋಜನೆಗೋಸ್ಕರ. ಅಂದರೆ ಹೋದ ಬಾರಿ ಸಾಕಷ್ಟು ಕಂತುಗಳು ಪೆಂಡಿಂಗ್ ಉಳಿದಿತ್ತು. ಹಣಕಾಸು ಇಲಾಖೆಯು ಕೂಡ ದುಡ್ಡನ್ನು ಕೊಡಲಿಕ್ಕೆ ಸರಿಯಾದ ಸಮಯಕ್ಕೆ ಕೊಡ್ತಾ ಇರಲಿಲ್ಲ. ನಾವು ನೋಟಿಸ್ ಕಳಿಸ್ತಾ ಇದ್ವಿ, ಆದರೂ ಸಹಿತ ದುಡ್ಡನ್ನು ಕೊಡ್ತಾ ಇರಲಿಲ್ಲ. ಈ ಕಾರಣಕ್ಕಾಗಿ ಪೆಂಡಿಂಗ್ ಉಳಿತಾ ಇತ್ತು. ಹಾಗಾಗಿ ಈ ಬಾರಿ ಎಷ್ಟು ದುಡ್ಡು ಬೇಕೋ ಗೃಹಲಕ್ಷ್ಮಿ ಯೋಜನೆಗೆ ಅಷ್ಟು ದುಡ್ಡನ್ನು ನಾನು ಮೀಸಲಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅಂದರೆ 28,608 ಕೋಟಿ ದುಡ್ಡೇನಿದೆ ಅದು ಗೃಹಲಕ್ಷ್ಮಿ ಯೋಜನೆಯ 12 ತಿಂಗಳಿಗಾಗಿ ಸಾಕಾಗತ್ತೆ. ಹೌದು, ಲೆಕ್ಕಾಚಾರದ ಪ್ರಕಾರ 2,400 ಕೋಟಿ ತನಕ ಒಂದು ಕಂತಿಗೆ ಬೇಕಾಗತ್ತೆ. ಹೀಗಾಗಿ 28,608 ಕೋಟಿಯಷ್ಟು ದುಡ್ಡೇನಿದೆ ಅದು 12 ತಿಂಗಳ ಹಣ. ಅಂದರೆ ಈ ವರ್ಷದ ಎಲ್ಲ ಕಂತುಗಳು ಕೂಡ ಕ್ಲಿಯರ್ ಆಗುವಂತಹ ದುಡ್ಡದು. ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ಎಲ್ಲವೂ ಕೂಡ ಕ್ಲಿಯರ್ ಮಾಡ್ತೀನಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಈ 2 ತಿಂಗಳ ಹಣವು ಕೂಡ ನಿಮ್ಮ ಅಕೌಂಟ್ಗಳಿಗೆ ಬರುತ್ತೆ, ಜಮಾ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಜೊತೆಗೆ ಹೋದ ವರ್ಷದ 2 ತಿಂಗಳ ಹಣವು ಕೂಡ ಕ್ಲಿಯರ್ ಆಗುತ್ತೆ. ಹೀಗಾಗಿ 8,000 ರೂಪಾಯಿ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗುತ್ತೆ ಸತತವಾಗಿ.
ಇದು ಖುದ್ದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂತಹ ಮಾಹಿತಿ. ಇದನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ನೀವು ಅಷ್ಟೇ ನೋಡಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ಗಳಿಗಾಗಿ ನೋಟಿಫಿಕೇಶನ್ ಅಲ್ಲಂತ ಸೆಟ್ ಮಾಡ್ಕೊಳ್ಳಿ.